ಸರ್ ಹೋಟೆಲ್ನಲ್ಲಿ 6 ಜನ ಇಟ್ಕೊಂಡಿದ್ದೀರಾ, ನಾನು ಸತ್ಯಾಸತ್ಯತೆ ತೋರಿಸ್ತೀನಿ ಅಂತ ಹೇಳ್ತಾರೆ ಅವರು. ಏನು ಹೋಟೆಲ್ ಎಲ್ಲ ತೋರಿಸ್ಬೇಕು. 6 ಜನನೋ 60 ಜನನೋ 600 ಜನನೋ. ನನಗೆ ಎಲೆಕ್ಷನ್ ಟೈಮು, ನಮಗೇನು ಬೇರೆ ಕೆಲಸ ಇಲ್ವ? ನಮಗೆ ಯಾರು ಇಟ್ಕೋಬೇಕು, ಯಾರು ಬಿಡಬೇಕು, ಏನಕ್ಕೆ ನಮಗೇನು ಅವಶ್ಯಕತೆ ಇಲ್ಲ, ನಮ್ಗೆ ಸಂಬಂಧ ಇಲ್ಲ. ಕುಮಾರಸ್ವಾಮಿಗೆ ದೇವರಾಜೇಗೌಡ ಭೇಟಿ ಮಾಡಿದ್ನೋ ಬಿಟ್ನೋ, ಯಾರು ರಿಲೀಸ್ ಮಾಡಿದ್ನೋ, ಏನು ಬಿಟ್ನೋ, ಅದು ಬೇರೆ ವಿಚಾರ. ನಡೆದ ಸಂಗತಿ ಇವತ್ತು ಪೇಪರಲ್ಲಿ ನಾನು ಓದಿದ್ದೀನಿ. ನಾನೀಗ ಬಳ್ಳಾರಿ ಈ ಕಡೆ ಎಲ್ಲ ಹೋಗಿದ್ದೆ, ಎಲ್ಲ ಮುಗಿಸ್ಕೊಂಡು ಬಾಗಲಕೋಟೆ ಅದೇನೋ ಸ್ಟೇಟ್ಮೆಂಟು ಎಲ್ಲ ಚೇಂಜ್ ಆಗಿದೆ, ಬೇರೆ FIR ಹಾಕಿದ್ದಾರೆ ಅಂತ ಕೂಡ ನಾನು ಓದಿದ್ದೀನಿ. ಅಷ್ಟು ಮಾತ್ರ ನನಗೆ ಗೊತ್ತು. ಹೀಗಾಗಿ ಮಾಹಿತಿ ನಾವು ಪೊಲೀಸರ ಹತ್ರ ನಾವ್ಯಾಕೆ ಮಾತಾಡೋಕೆ ಹೋಗೋಣ? ಪೇಪರಲ್ಲಿ ಮಾಧ್ಯಮದವ್ರು ನೀವೇನು ತೋರಿಸ್ತೀವಿ ಅದನ್ನು ನಾವು ನೋಡ್ಕೊಳ್ಳೋದು ಸುಮ್ಮನೆ ಇರೋದು. ನಾವು ಅವರು ಹೇಳಿದ್ದಾರೆ ಫುಲ್ ಕೋಆಪ್ರೇಷನ್ ಕೊಡ್ತೀವಿ ಅಂತ ಪ್ರೈಮ್ ಮಿನಿಸ್ಟ್ರು ಪರವಾಗಿ ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ನನಗೆ ಉತ್ತರ ಬೇಕಾಗಿದ್ದು ನಮ್ಮ ಲೋಕಲ್ BJP ಲೀಡ್ಗಳು ಎಲ್ಲ ಬಾಯಿ ಬೀಗ ಹಾಕೊಂಡವರಲ್ಲ. ಯಾಕೆ ಬಾಯಿ ಬೀಗ ಹಾಕೊಂಡಿದ್ದೀರಿ? ಪಾಪ ಕುಮಾರಸ್ವಾಮಿ ಒಬ್ಬರು ಕೈಲಿ ಯಾಕೆ ಮಾತಾಡ್ತಾ ಇದ್ದೀರಿ? ನಿಮ್ಮ ಪಾರ್ಟ್ನರ್ಸ್ ಇರ್ತಾನೆ, ನಿಮ್ಮ ಪಾರ್ಟ್ನರ್ಸ್ ನೀವೇ ಮಾಡಿ ಅಂತ ನಾನು ಅವ್ರು ಕೇಳ್ತಾ ಇದ್ದೀನಿ. CT ರವಿಗೆ, ಸುನೀಲ್ಗೆ, ಶೋಭಕ್ಗೆ, ಅಶೋಕ್ ನನಗೆ, ಯಾರೊಬ್ಬ ಬಿಜಾಪುರಲ್ಲಿ ಒಬ್ಬ ಇದ್ದಾರಲ್ಲ, ಯಾರು ಕಾಂಗ್ರೆಸ್ನವರು ರಾಜಕೀಯವಾಗಿ ಬಳಸ್ಕೊತಾರೆ ಅಂತ ನೋಡಪ್ಪ, ರಾಜಕಾರಣ ಇದು. ರಾಜಕಾರಣ ಅಂತ ಅಂದ್ಮೇಲೆ ಎಲ್ಲ ಬಳಸ್ಕೊಳ್ಳೋದೆ. ಅವ್ರೇನು ಬಳಸ್ಕೊಳ್ಳಿಲ್ವಾ? ಸರ್ ಕ್ಯಾಸೆಟ್ ವಿಚಾರ ಬಂತು. ಟೆಂಟ್ನಲ್ಲಿ ಅಶ್ಲೀಲ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಅಂತ ಹಿಂಗೆಲ್ಲ ಹೇಳ್ತಾರೆ. ಟೆಂಟ್ ಕ್ಯಾಸೆಟ್ ಸರಿಯಪ್ಪ, ತನಿಖೆ ಏನು ಬೇಕು ತನಿಖೆ ಮಾಡ್ಕೊಳ್ಳಿ. ನಾನು ದಾಖಲೆ ರೆಡಿ ಮಾಡ್ಕೊಂಡಿದ್ದೀನಿ. ಅಷ್ಟು ಯಾಕೆ ಮಾಡ್ತಾ ಇದೆಯಾ? ಮುಹೂರ್ತ ಬೇಕು ನಿನ್ಗೆ. ಯಾವ ಮುಹೂರ್ತ? ರೇವಣ್ಣನ ಮುಹೂರ್ತ ಕೇಳ್ಕೊಂಡು ಇಟ್ಟು ಬಿಟ್ಬಿಟ್ಟು ಮಾಡ್ಗೋ. ಯಾರು ಬೇಡ ಅಂತಾರೆ? ಇನ್ನು ಯಾರು ಬೇಡ ಅಂತ ಹೇಳ್ತಾರೆ? ಅವ್ರ ತಂದೆ ಬೇರೆ ಹೇಳ್ತಿರಲ್ಲ, ಅದು ಯಾವುದೋ 6 ವರ್ಷ 9 ವರ್ಷದ ಹೆಣ್ಮಗಳು ಅಂತ. ಅದನ್ನು ಇನ್ನೂ ಯಾಕೆ ರಿಲೀಸ್ ಮಾಡಿಲ್ಲ? ಅದು ಯಾರು ಅಂತ ಸ್ವಲ್ಪ ನಾನು ನೋಡ್ತೀನಿ. ಎಲ್ಲದಕ್ಕೂ ರೆಡಿ ಇದ್ದೀವಿ. ಅದಕ್ಕೆಲ್ಲ ನಾನು ಸ್ಟೇಟ್ ಫಾರ್ವರ್ಡ್, ನಾನು ರೆಡಿ ಇದ್ದೀನಿ ಅಂತ. ಬಹಳ ಸಂತೋಷ. ಟೈಮ್ ಫಿಕ್ಸ್ ಮಾಡ್ರೆ ನೀವೆಲ್ಲ ಖಾಲಿ ಮಾತಾಡಕ್ ಹೋಗ್ಬೇಡಿ.